ಪಾಕಿಸ್ತಾನ ಕದನ ವಿರಾಮವನ್ನ ಮತ್ತೆ ಉಲ್ಲಂಘನೆ ಮಾಡಿರುವಂಥದ್ದು ಸ್ಪಷ್ಟ ಇದೆ. ಯಾವ ಮಾತುಗಳನ್ನ ಪಾಕಿಸ್ತಾನ ಹೇಳುತ್ತೋ ಅದನ್ನು ಪಾಕಿಸ್ತಾನ ಮಾಡುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಪಾಕಿಸ್ತಾನ ನಿರಂತರವಾದಂತಹ ಡ್ರೋನ್ ದಾಳಿಯನ್ನು ಈಗ ಭಾರತದ ಮೇಲೆ ಮಾಡ್ತಾ ಇದೆ. ಶ್ರೀನಗರದಿಂದ ಹಿಡಿದು ಕಚ್ವರೆಗೆ ಬೇರೆ ಬೇರೆ ಭಾಗಗಳಲ್ಲಿ ಏಕಕಾಲದಲ್ಲಿ ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. ನಿರಂತರವಾಗಿ ಡ್ರೋನ್ ದಾಳಿಯನ್ನು ಮುಂದುವರೆಸಿರುವಂಥದ್ದು ಪಾಕಿಸ್ತಾನ. ಇದರಿಂದಾಗಿ ಈಗ ಭಾರತದ NSA ಮುಖ್ಯಸ್ಥರಾಗಿರುವಂತಹ ಅಜಿತ್ ಧೋವಲ್ ಅವರು ಕೂಡ ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ಅವರು ಕೂಡ ಈಗ ಉಲ್ಲೇಖ ಮಾಡಿದ್ದಾರೆ. ಯಾವ ಸ್ವರೂಪದ್ದು ಇದು ಅನ್ನೋದರ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ. ಪಾಕಿಸ್ತಾನವನ್ನು ನಂಬಲು ಸಾಧ್ಯವೇ ಅನ್ನುವ ಪ್ರಶ್ನೆಯನ್ನ ಧೋವಲ್ ಅವರು ಕೂಡ ಹೇಳಿದ್ದಾರೆ. ಪಾಕಿಸ್ತಾನವನ್ನು ನಂಬಲು ಸಾಧ್ಯವೇ, ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಪಾಕಿಸ್ತಾನ ನಿಜಕ್ಕೂ ಕೂಡ ತಾನು ಈ ಭೂಮಿಯ ಮೇಲೆ ಉಳಿಗಾಲದಲ್ಲಿ ಇರುವಂತಹ ದೇಶ ಅಲ್ಲ ಅನ್ನುವಂಥದ್ದನ್ನು ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇರುವಂಗೆ ಭಾಸವಾಗ್ತಾ ಇದೆ. ವಿಶೇಷವಾಗಿ ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿ, ಭಾರತವನ್ನು ಗುರಿಯಾಗಿಸಿಕೊಂಡು ನಡೆಸ್ತಾ ಇರುವಂತಹ ದಾಳಿ ಇದು. ಪಾಕಿಸ್ತಾನದ ಮೇಲೆ ಭರವಸೆ ಇಡುವುದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಅಜಿತ್ ಧೋವಲ್ ಅವರು ಈಗ ಕೇಳಿರುವಂಥದ್ದು. ಪಾಕಿಸ್ತಾನ ನಿರಂತರವಾಗಿ ನಡೆಸ್ತಾ ಇರುವಂತಹ ದಾಳಿ, ಪಾಕಿಸ್ತಾನದ ಕಡೆಯಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ. ವಿಶೇಷವಾಗಿ ಭಾರತದ ಬೇರೆ ಬೇರೆ ನಗರಗಳ ಮೇಲೆ, ಕಚ್ನಿಂದ ಹಿಡಿದು ಕಾಶ್ಮೀರದವರೆಗೆ ನಿರಂತರವಾದಂತಹ ಡ್ರೋನ್ ದಾಳಿಯನ್ನು ಇವತ್ತು ಪಾಕಿಸ್ತಾನ ಮಾಡ್ತಾ ಇದೆ. ನಿರಂತರವಾದಂತಹ ಡ್ರೋನ್ ದಾಳಿ ಈಗ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇರುವಂಥದ್ದು. ಆದರೆ ಇವತ್ತು ಹಾರಿ ಬರ್ತಾ ಇರುವಂತಹ ಡ್ರೋನ್ಗಳು, ಅದರಲ್ಲಿ ದೊಡ್ಡ ಸ್ಫೋಟಕಗಳನ್ನು ಅವರು ಕಳಿಸಿದಾರಾ ಇಲ್ವಾ ಇದರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ಯಾಕಂದರೆ ಭಾರತ ಸರ್ಕಾರ ಇವೆಲ್ಲವನ್ನು ಕೂಡ ನೋಡ್ತಾ ಇದೆ. ಸೇನಾಪಡೆಗಳು ಈಗಾಗಲೇ ಹೇಳ್ತಾ ಇರೋದ್ರ ಪ್ರಕಾರವಾಗಿ ಯಾವುದೇ ರೀತಿಯಾದಂತಹ ಈ ಹಂತದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಹಾನಿ ಆಗಿಲ್ಲ. ಇವೆಲ್ಲವನ್ನು ಕೂಡ ನಾವು ತಡೆಯುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ಅನ್ನೋದನ್ನು ಈಗಾಗಲೇ ತಿಳಿಸಿರುವಂಥದ್ದು ಭಾರತೀಯ ಸೇನೆ. ಆದರೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಗುಜರಾತ್ವರೆಗೆ ಬೇರೆ ಬೇರೆ ನಗರಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಸದ್ಯಕ್ಕೆ ಬ್ಲಾಕ್ಔಟ್ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಕರೆಂಟ್ ತೆಗೆಯಲಾಗಿದೆ. ಯಾವುದೇ ರೀತಿಯಾದಂತಹ ಜನರ ಓಡಾಟಕ್ಕೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಈ ಮೂಲಕವಾಗಿ ಸದ್ಯಕ್ಕೆ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಭಾರತ ಸೇನಾಪಡೆಗಳು ಮಾಡ್ತಾ ಇರುವಂಥದ್ದು. ಮತ್ತು ಯಾವೆಲ್ಲ ಡ್ರೋನ್ಗಳು ಹಾರಿ ಬರ್ತಾ ಇದ್ದಾವೋ ಅವುಗಳನ್ನು ಆಗಸದಲ್ಲೇ ಹೊಡೆದುರುಳಿಸುವಂತಹ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಆದರೆ ಪ್ರಶ್ನೆ ಇರುವಂಥದ್ದು, ಈ ಹಂತದಲ್ಲಿ ಒಂದು ಕಡೆ ಹಗಲಿನಲ್ಲಿ ಕದನ ವಿರಾಮವನ್ನು ಹೇಳ್ತಾರೆ, ರಾತ್ರಿ ಆಗ್ತಾ ಇದ್ದಂತೆಯೇ ಡ್ರೋನ್ ಹಾರಿಸ್ತಾರೆ, ರಾತ್ರಿ ಆಗ್ತಿದ್ದಂಗೆ ಫೈರಿಂಗ್ ಮಾಡ್ತಾರೆ. ಹಾಗಾದರೆ ಪಾಕಿಸ್ತಾನದ DGMO ಭಾರತದ DGMO ಜೊತೆ ಮಾತಾಡಿ ರಿಕ್ವೆಸ್ಟ್ ಮಾಡಿರುವಂಥದ್ದು ಏನನ್ನ, ಯಾವ ಕಾರಣಕ್ಕಾಗಿ ಕದನವನ್ನು ನಿಲ್ಲಿಸಬೇಕು ಅಥವಾ ಯುದ್ಧದ ವಾತಾವರಣದಿಂದ ನಾವು ಹಿಂದೆ ಸರಿಬೇಕು ಅನ್ನುವಂತಹ ಮನವಿಯನ್ನು ಭಾರತ ಜೊತೆಗೆ ಮಾಡಿಕೊಂಡ್ರು. ಈ ಮನವಿಯನ್ನು ಮಾಡಿಕೊಂಡ ನಂತರವೂ ಕೂಡ ಪಾಕಿಸ್ತಾನದ ವಿದೇಶಾಂಗ ಸಚಿವರು ದೃಢಪಡಿಸಿದ್ದಾರೆ, ಪಾಕಿಸ್ತಾನದ ಪ್ರಧಾನಮಂತ್ರಿ ದೃಢಪಡಿಸಿದ್ದಾರೆ, ಹೌದು ನಾವು ಕದನ ವಿರಾಮ ಮಾಡಿದ್ದೀವಿ ಅಂತೇಳಿ, ಅಂದರೆ ನಾವು ಡಿಎಸ್ಕಲೇಟ್ ಮಾಡೋದ್ರ ಕಡೆಗೆ ಹೊರಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇವತ್ತು ರಾತ್ರಿ ಯಾವ ಕಾರಣಕ್ಕಾಗಿ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ಗಳು ಬಂದಿದ್ದಾವೆ, ಭಾರತ ಇನ್ನೊಂದಷ್ಟು ದಾಳಿಯನ್ನು ನಡೆಸಿ ನಂತರ ಹೇಳಬೇಕಾ ಕದನ ವಿರಾಮ ಅನ್ನುವಂಥ ಮತ್ತೆ ಭಾರತನೇ ತೆಗೆದುಕೊಳ್ಬೇಕಂತ ತೀರ್ಮಾನದ ರೀತಿಯಲ್ಲಿ. ಯಾಕಂದರೆ ಪಾಕಿಸ್ತಾನದಿಂದ ಬರಬಹುದಾಗಿರುವಂತಹ ಎಲ್ಲ ಡ್ರೋನ್ಗಳನ್ನು ಕೂಡ ಸರ್ವನಾಶ ಮಾಡಿದ ನಂತರನೇ ಭಾರತವೇ
ಘೋಷಣೆ ಮಾಡಬೇಕಾಗಿರುವಂತಹ ಅನಿವಾರ್ಯನ, ಯಾವ ಸ್ವರೂಪದಲ್ಲಿ ಇದು ನಡೀತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟು ಹಾಕಿರುವಂಥದ್ದು. ಒಂದಾದ ಮೇಲೆ ಒಂದು ನಿರಂತರವಾಗಿ ಡ್ರೋನ್ಗಳು ಬರ್ತಾ ಇದ್ದಾವೆ. ಅವುಗಳನ್ನು ಇಂಟರ್ಸೆಪ್ಟ್ ಮಾಡುವಂಥ ಅಂದರೆ ಅವುಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತದ ಸೇನಾಪಡೆಗಳು ಮಾಡ್ತಾ ಇದ್ದಾವೆ. ಈಗಾಗಲೇ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡಿರುವಂಥದ್ದು, ಅವುಗಳ ಮೂಲಕವಾಗಿ ನಿರಂತರವಾಗಿ ಪ್ರತಿಯೊಂದು ಡ್ರೋನ್ ಅನ್ನು ಕೂಡ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ. ನೋಡಿ, ಸಂಜೆ 7 ಗಂಟೆವರೆಗೂ ಕೂಡ ಕಾಶ್ಮೀರದಲ್ಲಿ, ಜಮ್ಮುವಿನಲ್ಲಿ, ಗಡಿ ಪ್ರದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇಲ್ಲ ಇವತ್ತು ಆರಾಮಾಗಿದೆ ಅಂತ ಜನ ಓಡಾಡೋದಕ್ಕೆ ಶುರು ಮಾಡಿದ್ರು. ಸೀಸ್ ಫೈರ್ ಆಗಿದೆ, ಓಕೆ, ನಾವು ಆರಾಮಾಗಿ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಳುವಂತಹದ್ದು